ಇವತ್ತು ಉಳಿದಿರೋ ಅನ್ನದಲ್ಲಿ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅನ್ನ ಸ್ವಲ್ಪ ಎಕ್ಸ್ಟ್ರಾ ಮಾಡಿಬಿಟ್ಟಿದ್ದು, ಅದನ್ನು ಚಿತ್ರಾನ್ನ ಮಾಡಿ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು, ಅದನ್ನು ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನಮ್ಮ ಮನೇಲಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರಾಗಿದ್ದೀವಿ. ಬನ್ನಿ ನಾನು ಚಿತ್ರಾನ್ನ ಹೇಗೆ ಮಾಡಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನೋಡಿ, ನಾನು ಕಡಾಯಿ ಇಟ್ಟಿದ್ದೆ. ಕಡಾಯಿ ಬಿಸಿ ಆಯಿತು. ಅದಕ್ಕೆ ಒಂದು 4 ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಅನ್ನ ನೋಡ್ಬಿಟ್ಟು ಹಾಕೋಬೇಕು. ಎಣ್ಣೆ ಎಕ್ಸ್ಟ್ರಾ ಬೇಕಾ ಬೇಡ, ಅನ್ನ ಎಷ್ಟಿದೆ ಅದು ನೋಡಿಕೊಂಡು ಕರೆಕ್ಟಾಗಿ ಆಯಿಲ್ ತೊಗೋಬೇಕು. ಇಲ್ಲಾಂದರೆ ಸ್ವಲ್ಪ ಡ್ರೈ ಆಯಿತು ಅಂದರೆ ತಿನ್ನೋಕ್ಕಾಗೋದಿಲ್ಲ. ನೋಡಿ, ನಾನಿಲ್ಲಿ 1-2 ಕೈ ಹಿಡಿಯಷ್ಟು ಕಡಲೆಬೀಜ ಹಾಕ್ತೆ. ಯಾಕೆ ಅಂದರೆ ಇವ್ರು ಕಡಲೆಬೀಜ ಎಕ್ಸ್ಟ್ರಾ ಜಾಸ್ತಿ ತಿಂತಾರೆ, ಅದಕ್ಕೋಸ್ಕರ ಕಡಲೆಬೀಜ ಇಷ್ಟ ಹಾಕಿರೋದು. ಕಡಲೆಬೀಜ ಫಸ್ಟ್ ಏನಕ್ಕೆ ಫ್ರೈ ಮಾಡ್ತಾಯಿದ್ದೀನಿ ಅಂದರೆ, ಕಡಲೆಬೀಜ ಮೇಯ್ನ್ ಚಿತ್ರಾನ್ನಕ್ಕೆ ಕಡಲೆಬೀಜ ಫ್ರೈ ಆಗಿಲ್ಲ ಅಂದರೆ ಚಿತ್ರಾನ್ನ ಸ್ವಲ್ಪನೂ ಚೆನ್ನಾಗಿರೋದಿಲ್ಲ. ಅದಕ್ಕೆ ಕಡಲೆಬೀಜ ಯಾವಾಗ ಹಾಕ್ತೀವಿ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು. ಆವಾಗಲೇ ಒಂದು 2 ನಿಮಿಷನಾದರೂ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಕಡಲೆಬೀಜ ತಿನ್ನುವಾಗ ಏನು ರುಚಿ ಕೊಡುತ್ತೆ ಗೊತ್ತಾ, ಸೂಪರ್ ರುಚಿ ಕೊಡುತ್ತೆ. ನೋಡಿ, ಇವಾಗ ನಾನು ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಕಡಲೆಬೇಳೆ ನೋಡ್ಕೊಂಡು ಹಾಕಿದ್ದೆ, ಜಾಸ್ತಿ ಹಾಕಿದ್ರೂ ಚೆನ್ನಾಗಿರೋದಿಲ್ಲ ಅದು. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಕಡಲೆ ಬೀಜ ಫ್ರೈ ಮಾಡ್ತಾ ಫುಲ್ಲು ಗಟ್ಟಿ ಆಯ್ತವೆ, ತಿನ್ನೋದಕ್ಕಂತೂ ಸಖತ್ತಾಗಿರ್ತದೆ. ಆ ಥರನೇ ನೀವು ಚಿತ್ರಾನ್ನ ಮಾಡಿದ್ರೇ ನಿಮಗೆ ಟೇಸ್ಟ್ ಚೆನ್ನಾಗಿ ಬರೋದು. ಇಲ್ಲಾಂದರೆ ಒಬ್ಬೊಬ್ಬರು ಚಿತ್ರಾನ್ನ ಒಂದೊಂದು ಮನೇಲಿ ಚಿತ್ರಾನ್ನ ತಿನ್ನೋಕ್ಕೆ ಆಗೋದಿಲ್ಲ. ಆ ಕಡಲೆ ಬೀಜ ಬೆಂದೇ ಇರೋದಿಲ್ಲ. ಅದಕ್ಕೆ ಎಲ್ಲ ಸೈಡ್ಗೆ ಎತ್ತಿ ಇಡೋದು. ಕಡಲೆಬೀಜ ನೋಡ್ರಿ, ಒಬ್ಬೊಬ್ರಿಗೆ ಚಿತ್ರಾನ್ನದಲ್ಲಿ ಕಡಲೆಬೀಜ ಅಂದ್ರೇ ಆಗೋದಿಲ್ಲ. ಯಾಕೆಂದರೆ ಅವ್ರು ಚೆನ್ನಾಗಿ ಫ್ರೈ ಮಾಡಿರೋದಿಲ್ಲ. ಅದಕ್ಕೋಸ್ಕರ ಈ ಥರ ಫ್ರೈ ಮಾಡಿ ಕೊಡಿ, ಎಷ್ಟು ಚೆನ್ನಾಗಿರ್ತದೆ ನೋಡಿರಿ. ಕಡಲೆಬೀಜ ತಿಂದೇ ಇರೋರು ತಿಂತಾರೆ. ನೋಡಿ, ನಾನು ರಾತ್ರಿ ಇಷ್ಟು ಅನ್ನ ಉಳ್ಕೊಂಡಿತ್ತು, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಇದನ್ನೇ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಈ ಥರ ಉದುದ್ರಿಯಾಗಿ ಮಾಡಿ ಇಟ್ಕೊಂಡಿದ್ದೆ ರಾತ್ರಿಯೇ. ನೋಡಿ ಯಾವ ಕಲರ್ ಬಂದಿದೆ, ಈ ಥರ ಬ್ರೌನ್ ಕಲರ್ ಬರಬೇಕು. ಐ ಫ್ಲೇಮ್ ಇಡಬಾರ್ದು, ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ಫ್ರೈ ಮಾಡಿ ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ, ನಾವು ಏನಾದರೂ ಈರುಳ್ಳಿನ ಇದ್ರ ಜೊತೆಗೆ ಹಾಕ್ಬಿಟ್ರೆ ಇಲ್ಲಿ ಮೆತ್ತೆ ಆಗೋಗುತ್ತೆ. ಆ ಈರುಳ್ಳಿಲಿರೋ ನೀರೆಲ್ಲ ಕಡಲೆಬೀಜ ಕುಡಿಯುತ್ತೆ. ಆವಾಗ ನಮಗೆ ಕಡಲೆಬೀಜ ಮೆತ್ತಗಾಗೋಗುತ್ತೆ. ಅದಕ್ಕೆ ಏನು ಮಾಡಬೇಕು, ಕಡಲೆಬೀಜ ಫ್ರೈ ಮಾಡಿ ಸಪ್ರೇಟಾಗಿ ಎತ್ಕೋಬೇಕು. ಇವಾಗ ಅದೇ ಆಯಿಲ್ಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಅದು ಈರುಳ್ಳಿ ಚೆನ್ನಾಗಿ ಇದು ತಿನ್ನುವಾಗ ಬಾಯಿಗೆ ಸಿಗ್ತಾ ಇರ್ತದೆ ಈರುಳ್ಳಿ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ನಾನು ಒಂದು 10 ಹಸಿಮೆಣ್ಸಿನ್ಕಾಯಿನ ಹೀಗೆ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಮಗೆ ನಂಚ್ಕೊಳ್ಳೋಕೆ ಬೇಕಲ್ಲ, ಅದಕ್ಕೆ ಎಕ್ಸ್ಟ್ರಾ ಬೇಕು. ಯಾಕೆ ಅಂದರೆ ಇಲ್ಲಿ ಉಪ್ಪು, ಹುಳಿ, ಖಾರ ಚಿತ್ರಾನ್ನಕ್ಕೆ 3 ಮೇಯ್ನು. ಎಲ್ಲ ಸಮನಾಗಿದ್ರೇ ನಮಗೆ ಚಿತ್ರಾನ್ನ ಟೇಸ್ಟಾಗಿ ಇದು ತಿನ್ಬೇಕಾದ್ರೆ ರುಚಿ ಕೊಡೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿಗೆ ತಕ್ಕಂತೆ ಉಪ್ಪು ಸೇರಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಅನ್ನಕ್ಕೆ ಆಲ್ರೆಡಿ ಉಪ್ಪು ಹಾಕಿದ್ದು. ಆ ಉಪ್ಪು ಹಾಕ್ಬಿಟ್ಟೆ ಅವ್ರು ಅನ್ನ ಮಾಡೋದು. ಅದಕ್ಕೆ ನಾನು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಕರಿಬೇವು ಸೇರಿಸ್ಬೇಕಾಗಿತ್ತು, ಕರಿಬೇವು ಖಾಲಿಯಾಗಿತ್ತು, ಕರಿಬೇವು ಸೇರಿಸಿಲ್ಲ. ದಯವಿಟ್ಟು ಕರಿಬೇವು ಹಾಕ್ಕೊಳ್ಳಿ. ನಾವು ಯಾವಾಗ ಸಾಸಿವೆ ಕರಿಬೇವು ಸಾಸಿವೆ ಈರುಳ್ಳಿ ಹಾಕಿದ್ನಲ್ಲ, ಆ ಈರುಳ್ಳಿ ಹಾಕಿದ್ಮೇಲೆ ಕರಿಬೇವು ಹಾಕ್ಕೊಳ್ಳಿ. ಸಾಸಿವೆ ಹಾಕಿದ ತಕ್ಷಣ ಕರಿಬೇವು ಹಾಕಬೇಡಿ, ಕಪ್ಪಗಾಗೋಗುತ್ತೆ. ಈರುಳ್ಳಿ ಹಾಕಿದ್ಮೇಲೆ ಕರಿಬೇವು ಹಾಕಿದ್ರೆ ನಿಮಗೆ ಕಲ್ಲರ್ ಆಗಿ ಅದೇ ಥರ ಇರ್ತದೆ ಕರಿಬೇವು ಕಲ್ಲರು. ನೋಡಿ, ಇವಾಗ ಸ್ವಲ್ಪ ಅರಿಶಿನ ಹಾಕಬೇಕು, ಜಾಸ್ತಿ ಅರಿಶಿನ ಹಾಕಬಾರ್ದು. ಚಿತ್ರಾನ್ನಕ್ಕೆ ಮೇಯ್ನು ಅರಿಶಿನ ಲೈಟ್ ಕಲರ್ ಇರಬೇಕು, ಆವಾಗಲೇ ಚಿತ್ರಾನ್ನ ಚೆನ್ನಾಗಿರೋದು. ಸ್ವಲ್ಪ ಡ್ರೈ ಆಯಿತು, ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಏಕೆಂದರೆ ಅನ್ನ ಕಲಿಸ್ಬೇಕಾದ್ರೆ ಫುಲ್ ಡ್ರೈ ಆಗೋಗುತ್ತಲ್ಲ, ಅದಕ್ಕೆ ಸ್ವಲ್ಪ ಡ್ರೈ ಥರ ಅನ್ನಿಸ್ತು. ಸ್ವಲ್ಪ ಇನ್ನೊಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ. ಒಂದೊಂದು ಮನೆ ಚಿತ್ರಾನ್ನ ಮಾಡ್ತಾರೆ, ಇನ್ನೂ ತಿನ್ನವ ಅನ್ನಿಸ್ತದೆ ಚಿತ್ರಾನ್ನ, ಆ ಥರ ಇರ್ತದೆ. ಈ ಸ್ಟೈಲಲ್ಲಿ ಮಾಡಿ ನಿಜವಾಗ್ಲೂ ನೀವೇ ಹೇಳ್ತೀರಾ ಚಿತ್ರಾನ್ನ ಸಖತ್ತಾಗಿತ್ತು ಅಂತ. ನೋಡಿ, ಇವಾಗ ನಾನು ಅನ್ನ ಅದು ಫ್ರೈ ಆಯಿತು. ಇವಾಗ ಅನ್ನ ಅದರೊಳಗಡೆ ಸೇರಿಸ್ತಾ ಇದ್ದೀನಿ. ಕಡಲೆ ಬೀಜ ಅನ್ನ 2 ಮಿಕ್ಸ್ ಮಾಡ್ಕೊಂಡಿದ್ದೆ. ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗಿ ಒಂದು ಮಿಕ್ಸ್ ಕೊಟ್ಟರೆ ಆಯಿತು ಚಿತ್ರಾನ್ನ. ನೋಡಿ, ಇಷ್ಟೇ ಸಿಂಪಲ್ಲಾಗಿ. ಸುಮ್ಮನೆ ಉಳಿದಿರೋ ಅನ್ನನ ಏನಕ್ಕೆ ಬರೀ ಸಾರು ಹಾಕ್ಕೊಂಡು ತಿನ್ನೋದು, ಸ್ವಲ್ಪ ಈ ಥರ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಅನ್ನ ಅಂತೂ ಸಖತ್ತಾಗಿರ್ತದೆ. ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ಹುಳಿ ಹಾಕ್ಬಿಟ್ರಂತೂ ಸೂಪರಾಗಿರ್ತದೆ. ನಾನು ನಿಂಬೆ ಹುಳಿನ ಇದು ಡಬ್ಬಿಲಿ ಅಷ್ಟೇ ಅವ್ರು ತಂದು ಇಟ್ಕೊಬಿಟ್ಟಿದ್ದಾರೆ ಸ್ಟಾಕಾಗಿ. ಇಲ್ಲಿ ನಿಂಬೆಹಣ್ಣನ್ನು ಯೂಸ್ ಮಾಡ್ತಾಯಿಲ್ಲ, ನಿಂಬೆಹಣ್ಣು ಬಾಟ್ಲೇ ತಂದು ಇಟ್ಕೊಂಡಿರ್ತಾರೆ, ಅದನ್ನು ನಾನು ಯೂಸ್ ಮಾಡ್ತಾ ಇರೋದು. ಯಾವ ಬಿಸಿ ಅನ್ನಕ್ಕಾದರೂ ಅಷ್ಟೇ ನಿಂಬೆಹಣ್ಣ ಲಾಸ್ಟಲ್ಲಿ ಹಾಕಿ. ಬಿಸಿ ಅನ್ನಕ್ಕೆ ಲೈಮ್ ಹಾಕಬೇಡಿ, ಸ್ವಲ್ಪ ಕಹಿ ಬಂದ್ಬಿಡುತ್ತೆ. ಫುಲ್ಲು ತಣ್ಣಗಾದ್ಮೇಲೆ ಲೈಮ್ ಹಾಕಬೇಕು, ಆವಾಗಲೇ ನಮಗೆ ಚಿತ್ರಾನ್ನ ಟೇಸ್ಟ್ ಚೆನ್ನಾಗಿ ಸಿಗೋದು. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ವ, ಸೂಪರಾಗಿ ಕಾಣಿಸ್ತದೆ.
ಕಡಲೆ ಬೀಜ ಅಂತೂ ಸಖತ್ತಾಗಿ ತಿಂತಾರೆ ಅವರು, ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಎಕ್ಸ್ಟ್ರಾ ಹಾಕಿರೋದು. ಒಬ್ಬೊಬ್ರು ಕಡಿಮೆ ಮಾಡ್ಕೊಬೋದು, ನಿಮ್ಗೆ ಏನಾರ ಬೇಡ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಬೋದು. ನೋಡಿ ಈ ಥರ ಡಬ್ಬಿ ತಂದು ಇಟ್ಕೊಬಿಡ್ತಾರೆ ಲೈಮ್ದು. ಅದು ನಮ್ಗೆ ಎಷ್ಟು ಬೇಕೋ ಅವಾಗ ಅಷ್ಟು ಹಾಕ್ಕೊಳ್ಳೋದು. ಎಕ್ಸ್ಟ್ರಾ ಹಾಕಬೇಕು ಲೈಮ, ಏಕೆಂದರೆ ಇದು ಲೈಮ್ ರೈಸು. ಕೊನೆ ಲಾಸ್ಟಲ್ಲಿ ಲೈಮ್ ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಸಲ ಪ್ಲೇಟ್ಗೆ ಹಾಕಿ ತಿಂತಾಯಿದ್ರೆ ಏನು ಸಾಕಾಗಿರುತ್ತೆ ಗೊತ್ತಾ. ನೀವು ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಉಳಿದಿರೋ ಅನ್ನ ಚಿತ್ರಾನ್ನ ಮಾಡಿದ್ರೆ ಹೇಗಿರುತ್ತೆ ಅಂತ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.